ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲ ಬಂದಿದ್ದೀವಿ ಅಂತ ಹೇಳಿದ್ರೆ SG Ross ಮಿಲಿಟರಿ ಹೋಟೆಲ್. ಇದಂತೂ ಸಿಕ್ಕಾಪಟ್ಟೆ ಫೇಮಸ್ ಅಂಡ್ ಟ್ರೆಂಡಿಂಗ್ ರೆಸ್ಟೋರೆಂಟ್ ಇನ್ ಬೆಂಗಳೂರು ಅಂತಲೇ ಹೇಳಬೇಕು. ಏನಕ್ಕಂತ ಹೇಳಿದ್ರೆ ಬೆಳಗ್ಗೆ ಬಿಸಿ ಬಿಸಿ ಬ್ರೇಕ್ಫಾಸ್ಟಿಂದ ಹಿಡಿದು ರಾತ್ರಿ ಡಿನ್ನರ್ ತನಕ ಲಂಚ್ ಎಲ್ಲ ಐಟಮ್ಸು ಇವ್ರ ಹತ್ರ ಸಿಗ್ತಾ ಇರುತ್ತೆ. ಸೊ ಬಿಸಿಯಾಗಿ ನಾವು ಈ ಸತಿ ಚಿಕನ್ ಐಟಮ್ಸ್ ಎಲ್ಲ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ರಾಜಾಜಿನಗರ್ ಫಸ್ಟ್ ಬ್ಲಾಕು. ಸೊ ನಿಯರ್ ಸೀಮೆನೆ ಪೆಟ್ರೋಲ್ ಬಂಕ್ ಅಂತಲೂ ಕೂಡ ಹೇಳ್ತಾರೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಸಿಕ್ಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ಸುಮಾರು ತುಂಬ ಹಳೆಯ ರೆಸ್ಟೋರೆಂಟು. ಹೋಗ್ಬಿಟ್ಟು ಬಿಸಿಯಾಗಿ ಎಲ್ಲನೂ ಕೂಡ ಆರ್ಡರ್ ಮಾಡೋಣ, ಬನ್ನಿ ಲೆಟ್ಸ್ ಗೋ. ಮುಗಿಸ್ಕೊಂಡು ನಮಸ್ಕಾರ, ಶ್ಯಾಮ್ ಮಾತಾಡ್ತಿರೋದು. ಎಲ್ಲ 110 ವರ್ಷದ ಆಯ್ತು. ಬೆಳಗ್ಗೆ 7 ಗಂಟೆಗೆ ನಾವು ಶುರು ಮಾಡಿದ್ರೆ ಇಡ್ಲಿ, ದೋಸೆ, ಚಪಾತಿ, ಪರೋಟ, ಕಾಲ್ ಸೂಪು, ಪಲಾವ್, ಚಿಕನ್ ಪಲಾವ್, ಮಟನ್ ಪಲಾವ್ ಪ್ರತಿಯೊಂದೂ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆದ್ರೆ ನಾನ್ ಸ್ಟಾಪ್ ರಾತ್ರಿ 10:30 11 ಗಂಟೆವರೆಗೂ ಕೊಡ್ತೀವಿ ಸರ್. ಲಂಚ್ ಅಂತಂದ್ರೆ ಮಧ್ಯಾಹ್ನ ನಿಮ್ಗೆ 12 ಗಂಟೆಗೆ ರೆಡಿ ಇರುತ್ತೆ ಸರ್. ನಮಗೆ ಕಾಯ್ಕೊಂಡು ನಿಂತ್ಕೊಂಡು ಆ ಥರ ಏನಿಲ್ಲ. 12 ಗಂಟೆಗೆ ಬಂತು ಅಂದರೆ ನಿಮಗೆ ಪಲಾವ್ ಆಗಲಿ, ಪರೋಟ ಆಗಲಿ, ಚಪಾತಿ ಆಗಲಿ, ಮುದ್ದೆ ಆಗಲಿ ಪ್ರತಿಯೊಂದು ರೆಡಿ ಇರುತ್ತೆ. ಮುದ್ದೆ ಜೊತೆ ಕೈಮಾ ಸಾರು ಹಾಕೊಂಡು ತಿಂದರೆ ಅದ್ಭುತ ಸರ್. ಅದೇ ಚಪಾತಿ ಜೊತೆ ಚಿಕನ್ ಗ್ರೀನ್ ಹಿಂಗೆ ನೆನ್ಸ್ಕೊಂಡು ತಿಂದುಬಿಟ್ರೆ ರೋಮಾಂಚನ ಸರ್. ಅದ್ರ ಜೊತೆ ಪರೋಟ ತೊಗೊಂಡ್ಬಿಟ್ಟು ಅದೇ ಮಟನ್ ಫ್ರೈ ಜೊತೆ ಹಿಂಗೆ ಹತ್ಕೊಂಡು ಹಿಂಗೆ ತಿಂದುಬಿಟ್ರೆ ಅವತ್ತಿನ ದಿನ ಅದ್ಭುತ ಸರ್. ದೇರ್ ಇಸ್ ನೋ ಕ್ಲೋಸಿಂಗ್ ಟೈಮ್ ಅನ್ನೋದೇ ಇಲ್ಲ. ನಿಮ್ಗೆ ಹೇಳಿದ್ನಲ್ಲ ಆಗಲೇ, ಮೈಸೂರು ಎಕ್ಸ್ಪ್ರೆಸ್ ಬಸ್ ಥರ ಸರ್. ಬೆಂಗಳೂರಿಂದ ಮೈಸೂರು ನಾನ್ ಸ್ಟಾಪ್. ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 11 ಗಂಟೆ ನಾನ್ ಸ್ಟಾಪ್. ಏನು ಐಟಮ್ ಕೇಳ್ತೀರಾ ಕೊಡ್ತೀವಿ ಸರ್, ಇನ್ಕ್ಲೂಡಿಂಗ್ ಪಲಾವ್. 3 ಗಂಟೆ ನೀವು ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ 8, 9, 10, 11, 12, 1, 2, 3, 4, 5 ಎಷ್ಟೊತ್ತಿಗೆ ಬಂದ್ರು ಸರ್ ಒಂದೇ 1 ಅವರ್ ಗ್ಯಾಪ್ ಇಲ್ದಂಗೆ ಕಂಟಿನ್ಯೂಸ್ ಆಗಿ ಕೊಡ್ತೀವಿ ಸರ್. ಕೆಲವು ಕಡೆ ನಿಮಗೆ ಬ್ರೇಕ್ ಕೊಡ್ತಾರೆ ಗೊತ್ತಾ, 11ರಿಂದ 12 ಬ್ರೇಕು, 3 ಗಂಟೆಯಿಂದ 5 ಗಂಟೆ, ಯಾವುದೂ ಇಲ್ಲ ಸರ್. 7 ಗಂಟೆ ಆಗಲಿ, 8 ಗಂಟೆ ಆಗಲಿ, ರಾತ್ರಿ 5 ಗಂಟೆ, ಸಂಜೆ 5 ಗಂಟೆ ಆಗಲಿ, ರಾತ್ರಿ 8 ಗಂಟೆ ಆಗಲಿ, 2:30 11 ಗಂಟೆವರೆಗೂ ನಾನ್ ಸ್ಟಾಪು ಸರ್. ಯಾವ ಐಟಮ್ ಕೇಳಿದ್ರು ಕೊಡ್ತೀವಿ ಸರ್. ಇಂಥದ್ದಿಲ್ಲ ಅನ್ನಂಗಿಲ್ಲ ಸರ್. ನೀವು ಸ್ವಿಗ್ಗಿ, ಝೊಮ್ಯಾಟೊ ಅಲ್ಲದೆ ಈಗ ಹೊಸದಾಗಿ OWNLY ಓನ್ಲಿ ಅಂತ ಒಂದು ಆ್ಯಪ್ ಲಾಂಚ್ ಆಗಿದೆ. ಅದರಿಂದನೂ ಆರ್ಡ್ರ್ ಮಾಡ್ಬೋದು. ಅದೂ ಇಲ್ಲ ಅಂತಂದರೆ ನೀವು ನಮ್ಮ ನಂಬರ್ಗೆ ಕಾಲ್ ಮಾಡಿ. ಇಲ್ಲಿ ಕೆಳಗೆ ಬರ್ತಿದೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಆ ಕೆಳಗೆ ಬರ್ತಿದೆ ಅವ್ರ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಆರ್ಡ್ರ್ ಮಾಡಿ. ನಿಮಗೆ ಕೇಟ್ರಿಂಗ್ ಇರ್ಬೋದು ಅಥವಾ ಬೇರೆ ಏನೇ ಸರ್ವಿಸ್ ಇದ್ದರೂ ಈ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿ. SG Ross ಮಿಲಿಟರಿ ಹೋಟೆಲ್, ಬೆಂಗಳೂರು, ರಾಜಾಜಿನಗರ್ ಫಸ್ಟ್ ಬ್ಲಾಕ್. ಈ ಕಡೆ ಬಲಗಡೆ ಆಪೋಸಿಟ್ಗೆ ವಿದ್ಯಾವರ್ಧಕ ಸ್ಕೂಲ್ ಇದೆ, ಈ ಕಡೆ ಎಡಗಡೆಗೆ ಸಿಗ್ನಲ್ ಇದೆ, ಕೆರೋಸಿನ್ ಪೆಟ್ರೋಲ್ ಬಂಕ್ ಇದೆ. ಎಲ್ಲರೂ ಬನ್ನಿ, ಹೋಟ್ಲೂಟ ತಿನ್ನಿ, ಜೊತೆಗೆ ಗೂಗಲಲ್ಲಿ ರಿವ್ಯೂ ಮಾಡೋದು ಮರಿಬೇಡಿ. ಹೋದ ಸತಿ ಬರೀ ಮಟನ್ ಐಟಮ್ಸ್ ತರಿಸಿದ್ವಿ. ಈ ಸತಿ ಬರೀ ಚಿಕನ್ ಐಟಮ್ಸೇ ತರಿಸಿದ್ವಿ. ಸೊ ಚಿಕನ್ ಐಟಮ್ಸಲ್ಲಿ ಏನೆಲ್ಲ ತರಿಸಿದ್ದೀವಿ ಅಂತ ಹೇಳಿದ್ರೆ, ಹಂಗೆ ಝೂಮ್ ಬಂದರೆ ಡ್ರೈ ಐಟಮಲ್ಲಿ ಚಿಕನ್ ಲಾಲಿಪಾಪ್ ಕೊಟ್ಟಿದ್ದಾರೆ. ಚಿಕನ್ ಲಾಲಿಪಾಪ್ ತರಿಸಿದ್ದೀವಿ, ಚಿಕನ್ ಕಬಾಬ್ ತರಿಸಿದ್ದೀವಿ. ಆಲ್ಸೋ ಗ್ರೀನ್ ಚಿಕನ್ ಇವರ ಸ್ಪೆಷಲ್ ಆ್ಯಂಡ್ ಫೇಮಸ್ ಚಿಕನ್ ಉದಯಗಿರಿ ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಚಿಕನ್ ಕುರ್ಮಾ, ಆ್ಯಕ್ಚುಲಿ ನೋಡೋಕೆ ಚಿಕನ್ ಕುರ್ಮಾ ನೋಡೋಕೆ ಗ್ರೇವಿಯಾಗಿ ಬರುತ್ತೆ. ಚಿಲ್ಲಿ ಚಿಕನ್ ತರಿಸಿದ್ದೀವಿ. ಸೊ ಚಿಲ್ಲಿ ಚಿಕನ್ನು ಬಾಯ್ಲ್ಡ್ ಎಗ್ 1-2 ಇರಲಿ ಅಂತ ಅಂದ್ಬಿಟ್ಟು ತರಿಸಿದ್ದೀವಿ. ಸೊ ಚಪಾತಿಗೆ ಚಿಕನ್ ಚಾಪ್ಸ್ ಬೆಸ್ಟ್ ಅಂತ ಅಂದ್ಬಿಟ್ಟು ಚಿಕನ್ ಚಾಪ್ಸ್ನ ಹಂಗೆ ಹಾಕೊಬಿಟ್ಟಿದ್ದೀವಿ ಫುಲ್ಲು. ಸೊ ಫಸ್ಟು ಸ್ವಲ್ಪ ಹೀರ್ಕೊಂಡಿರಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹಂಗೆ ನೋಡೋಕೆ ಲಾಲಿಪಾಪ್ ಕಡೆ ಹೋಗ್ಬಿಡೋಣ. ಸೊ ಲಾಲಿಪಾಪ್ ಎಷ್ಟು ಜನಕ್ಕೆ ಲಾಲಿಪಾಪ್ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಗರಿ ಆದಂಥ ಲಾಲಿಪಾಪು, ಒಳ್ಳೆ ಸಾಯಿಲು, ಒಳ್ಳೆ ಕೋಟಿಂಗು, ತುಂಬಾ ಸೂಪರಾಗಿ ಬಂದಿದೆ. ಬಿಸಿ ಕಿಡ್ಸ್ಗೆಲ್ಲ ಕಬಾಬ್ಗಿಂತ ಲಾಲಿಪಾಪ್ ಇಷ್ಟ ಆಗುತ್ತೆ. ಸೊ ನಮ್ಮಂಥವ್ರು ಸ್ವಲ್ಪ ದೊಡ್ಡವ್ರಿಗೆಲ್ಲ ಕಬಾಬ್ ಬೇಕು ಅಂದರೆ ಕಬಾಬು ಕೂಡ ತೊಗೋಬೋದು. ಕಬಾಬು ಬ್ರೇಕ್ ಮಾಡ್ತಾಯಿದ್ರೆ ನೋಡಿ, ಸಿಕ್ಕಾಪಟ್ಟೆ ಸಾಫ್ಟ್ ಪೀಸಸ್ ಹಾಕಿದ್ದಾರೆ. ತಗೊಂಡು ಬಿಸಿ ತಂದಿರ್ತಾರೆ. ಮೈನು ಆ ಲೇಯರ್ ಆಫ್ ಕೋಟಿಂಗ್ ಇದೆಯಲ್ಲ, ಆ ಲೇಯರ್ ಆಫ್ ಕೋಟಿಂಗೇ ತುಂಬಾ ಸೂಪರಾಗಿದೆ. ಲೈಟಾಗಿ ಕ್ರಿಸ್ಪಿ, ಒಳಗೆ ಜ್ಯೂಸಿಯಾಗಿ ಕಂಪ್ಲೀಟ್ ಫಿಲ್ಡ್ ವಿತ್ ಮಸಾಲಾಸ್ ಅಂತಲೇ ಹೇಳಬೇಕು. ಸೂಪರು. ನೆಕ್ಸ್ಟು ಇದರ ಸ್ಪೆಷಲ್, ಇವ್ರದ್ದು ಮೇನ್ ಆ್ಯಕ್ಚುಲಿ ನೋಡ್ತಾರೆ ಉದಯಗಿರಿ ಅಂತ ಅಂದ್ಬಿಟ್ಟು ಒಂದು ಗ್ರೀನ್ ಚಿಕನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ ಗ್ರೀನ್ ಚಿಕನ್ನು ಕೂಡ ಟ್ರೈ ಮಾಡೋಣ ನೋಡಿ.
ಫುಲ್ ಥರ ಗ್ರೇವಿಯಾಗೂ ಇರುತ್ತೆ, ಸೆಮಿ ಗ್ರೇವಿಯಾಗಿರುತ್ತೆ ಅಂತಲೇ ಹೇಳಬೇಕು. ಇದನ್ನು ಹಂಗೆ ಬ್ರೇಕ್ ಮಾಡೋದಕ್ಕಿಂತ ಹಂಗೆ ಗ್ರೀನ್ ಚಿಕನ್ ಆ್ಯಕ್ಚುಲಿ ಇವ್ರದ್ದೇ ಒಂದು ಸ್ಪೆಷಲ್ ಮಸಾಲ ಹಾಕಿ ಉದ್ಯೋಗಿರಿ ಅಂತ ಅಂದ್ಬಿಟ್ಟು ಕೊಡ್ತಾರೆ. ನೀವು ಇದೆಲ್ಲೂ ಟ್ರೈ ಮಾಡಿರೋದು ಸಾಧ್ಯ ಇಲ್ಲ. ಬಿಕಾಸ್ ಏನಕ್ಕೆ ಅಂತಂದರೆ ಇದು ಇವ್ರು ಇಂಟ್ರೊಡ್ಯೂಸ್ ಮಾಡಿರೋದು ಐಟಮ್ ಅಂತಲೇ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಇವ್ರದ್ದೇ ಒಂದು ಸೆಪ್ರೇಟ್ ರೆಸಿಪಿ ಚಿಕನ್ ಗ್ರೀನ್ ಅಂತ ಅಂದ್ಬಿಟ್ಟು. ಮಟನಲ್ಲೂ ಕೂಡ ಈ ಐಟಮ್ ಸಿಗುತ್ತೆ. ಸೊ ಪಕ್ಕದಲ್ಲಿ ಚಿಲ್ಲಿ ಚಿಕನ್ ಇದೆ, ಸ್ಪೈಸಿ ಆಗಿರೋ ಒಂದು ಚಿಲ್ಲಿ ಚಿಕನ್ನು ಕೂಡ ಟ್ರೈ ಮಾಡೋಣ. ಬ್ರೇಕ್ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರುತ್ತೆ. ಹಂಗೆ ತಗೊಂಡು ಆಹಾ, ಚಿಲ್ಲಿ ಸೂಪರ್ ಇದೆ. ಹಾಗೆ ಖಾರ ಗೊತ್ತಾಗ್ತಿದೆ. ಚಪಾತಿ ಒಳ್ಳೆ ಕಾಂಬಿನೇಷನ್ ಆಗಿರ್ಬೋದೇನೋ, ಬಟ್ ನೈಸ್ ಆ್ಯಕ್ಚುಲಿ. ಇದು ಸಪ್ರೇಟ್ ಗಿಟ್ಟಿ ಇಷ್ಟು ತನಕ ಹೀರ್ಕೊಂಡಿರೋ ಒಂದು ಚಪಾತಿ ವಿತ್ ಚಿಕನ್ ಚಾಪ್ಸ್ ಇದೆಯಲ್ಲ, ನೋಡಿ ಎಷ್ಟು ಹೀರ್ಕೊಬಿಟ್ಟಿದೆ ಅಂತ. ಚಪಾತಿನ ಪರೋಟಾನ ಗೊತ್ತಾಗ್ತಿಲ್ಲ, ಅಷ್ಟೊಂದು ಸಾಫ್ಟಾಗಿ ಆಗ್ಬಿಟ್ಟಿದೆ. ತಗೊಂಡು ರೈಟಾಗಿ ಆ ಪೀಸ್ನು ಕೂಡ ಇಟ್ಕೊಂಡು ಒಂದು ಬೈಟ್ ಹೋಗೋಣ ಅಂತ. ಆಹಾ, ಸೂಪರ್. ಬರೀ ಶೇರ್ವಾದಿಂದ ಲೈಕ್ ಬೋರ್ ಹೊಡೆದಿರುತ್ತೆ. ಬಟ್ ಈ ಥರ ಒಂದು ಚಿಕನ್ ಕುರ್ಮಾ ಮತ್ತು ಚಿಕನ್ ಚಾಪ್ ಜೊತೆ ತಿಂದರೆ ಇನ್ನೂ ಸೂಪರಾಗಿರುತ್ತೆ. ಪಕ್ಕದಲ್ಲೇ ಚಿಕನ್ ಕುರ್ಮಾ ಇದೆಯಲ್ಲ, ಅದನ್ನು ಕೂಡ ಟ್ರೈ ಮಾಡ್ಬಿಡ್ತೀನಿ. ತಗೊಂಡು ಚಪಾತಿನ ಚೆನ್ನಾಗಿ ಡಿಪ್ ಮಾಡಿಕೊಂಡು ಹಂಗೇ ಹೋಗೋಣ. ಅಲ್ಟಿಮೇಟು. ಜೊತೆಗೆ ಹಂಗೆ ಚಿಕನ್ ಕುರ್ಮಾ ಅಷ್ಟೇ. ಆರಾಮಾಗಿ ಬನ್ನಿ. ಚಿಕನ್ ಅಂತೂ ಬೆಸ್ಟ್ ಆಗಿದೆ ಅಂತಲೇ ಹೇಳ್ಬೇಕು. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಚಿಕನ್ ಲವರ್ಸು ಒಳ್ಳೆ ಕ್ವಾಲಿಟಿ ಚಿಕನ್ ಎಲ್ಲಿ ಸಿಗುತ್ತೆ, ಒಂದು ಒಳ್ಳೆ ಮಸಾಲ ಡಿಫ್ರೆಂಟಾಗಿ ಏನೋ ಟ್ರೈ ಮಾಡಬೇಕು ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ವಿಡಿಯೋನ ಶೇರ್ ಮಾಡಿ. SG ರಾಸ್ ಮಿಲ್ಟ್ರಿ ಹೋಟ್ಲ್ ಅಂತ ಅಂದ್ಬಿಟ್ಟು ರಾಜಾಜಿನಗರ್ ಫಸ್ಟ್ ಬ್ಲಾಕಲ್ಲಿದೆ. ಶೇರ್ ಮಾಡಿ. ಪಕ್ಕದಲ್ಲಿ ಈಗ ಬಿರಿಯಾನಿ ಬರುತ್ತೆ, ಮರ್ತ್ಬಿಟ್ಟಿದ್ದೀನಿ ಬಿರಿಯಾನಿ ಟ್ರೈ ಮಾಡ್ಬಿಟ್ಟು ಆಮೇಲೆ ಹೇಳ್ತೀನಿ. ಬಿಸಿ ಚಿಕನ್ ಪಲಾವ್. ಸೊ ಆ್ಯಕ್ಚುಲಿ ನೋಡೋಕೋರೆ ಇಲ್ಲಿ ಜನ ಸೇರಿದೆ ಈ ಪಲಾವ್ಗೋಸ್ಕರ ಅಂತಲೇ ಹೇಳಬೇಕು. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿರೋ ಒಂದು ಪಲಾವು. ಸೊ ಚಿಕನ್ ಪಲಾವು ಒಂದು 4 ಪೀಸ್ ಕೂಡ ಇಟ್ಕೊಂಡಿರ್ತಾರೆ. ಶೇರ್ವ ನಾವು ತರಿಸಿಲ್ಲ. ಏನಕ್ಕೆ ಶೇರ್ವ ತರಿಸಿಲ್ಲ ಅಂತಂದರೆ, ನೀವು ನಮ್ಮ SG ರಾವ್ಸ್ ಅನ್ನೋ ಒಂದು ಮಾರ್ಕೆಟಿಂಗ್ ಪೇಜ್ ಕೂಡ ಹ್ಯಾಂಡಲ್ ಮಾಡ್ತಿದ್ದೀವಿ. ಸೊ ಅದ್ರಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಅವ್ರು ಹೇಳಿರ್ತಾರೆ ಯಾಕೆ ಮೊಸರು ಬಜ್ಜಿ ಉಪಯೋಗಿಸಲ್ಲ, ಈ ಚಟ್ನಿ ಉಪಯೋಗಿಸ್ತೀವಿ ಅಂತ ಅಂದ್ಬಿಟ್ಟು. ಸೊ ಈರುಳ್ಳಿ ಚಟ್ನಿ ಅಂತ ಹೇಳ್ತಾರೆ ಇದನ್ನು. ಈರುಳ್ಳಿ ಚಟ್ನಿ ಕೇಳಿ ತೊಗೊಳ್ಳಿ, ಹಿಂಗೆ ಹಾಕ್ಕೊಂಡು ಲೈಟಾಗಿ ಇದನ್ನು ಮುಚ್ಚಿ ಹಂಗೆ ಸ್ವಲ್ಪ ಲೆಮನ್ ಸ್ಕ್ಯೂಸ್ ಮಾಡಿ ಜೊತೆಗೆ ತಗೊಂಡು ಏನು ಟೇಸ್ಟು. ಇದು ನಮಗೆ ಟ್ರಿಕ್ ಹೇಳ್ಕೊಟ್ಟಿದೆ ಒಬ್ಬರು ಸರ್ವರು, 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋ ಸರ್ವರು ಇದೇ ಹೋಟೆಲಲ್ಲಿ ಸರ್ವ್ ಮಾಡ್ತಾಯಿದ್ದಾರೆ, ಮುರಳಿ ಸರ್ ಅಂತ ಹೇಳಿ. ಅವರೇ ಈ ಥರ ಹೇಳ್ಕೊಟ್ರು. ಅದಾದಮೇಲೆ ಒಂದು ಸಿಕ್ಕಾಪಟ್ಟೆ ಟ್ರೆಂಡ್ ಆಗೋಯಿತು. ಆ್ಯಂಡ್ ಟೇಸ್ಟ್ ವೈಸಲ್ಲಿ ಕೂಡ ನೆಕ್ಸ್ಟ್ ಲೆವೆಲ್ ಆಗಿದೆ ಅಂತಲೇ ಹೇಳಬೇಕು. ಆ್ಯಂಡ್ ಪೀಸಸ್ ಇಲ್ಲಿ ನೋಡ್ತಾ ಇದ್ದೀರಾ, ಆ ಚಿಕನ್ ಪೀಸಸ್ ನೋಡಿ ಬ್ರೇಕ್ ಮಾಡಿದ್ರೆ ಆಹಾ, ಒಳ್ಳೆ ಪ್ರೋಟೀನು ಸಿಕ್ತು, ಒಳ್ಳೆ ಟೇಸ್ಟು ಸಿಕ್ತು ಬಿರಿಯಾನಿಯಿಂದ. ಈರುಳ್ಳಿನ ಅವಾಗ ಇಟ್ಕೊಂಡು ತಿಂತಾ, ಖಾಲಿ ಆದರೆ ಇನ್ನೊಂದ್ಸಲ ತೊಗೊಂಡು ಇನ್ನೊಂದ್ಸಲ ತಿಂತಾ ಇರಬೇಕು. ಬೆಳಗ್ಗೆ ಆಗಿರಲಿ, ಮಧ್ಯಾಹ್ನ ಆಗಿರಲಿ, ಡಿನ್ನರ್ ಆಗಿರಲಿ, 3 ಹೊತ್ತು ಚಿಕನ್ ಪಲಾವ್ ಸಿಗುತ್ತೆ. ಅದೇ ಹೈಲೈಟು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ಚಿಕನ್ ಲವರ್ಸ್ ಇರ್ತಾರಲ್ಲ, ಚಿಕನ್ ಎಲ್ಲ ಕ್ವಾಲಿಟಿ ಸಿಗುತ್ತೆ ಅಂತ ಕೇಳ್ತಿರ್ತಾರಲ್ಲ, ಅವ್ರ ಹತ್ರ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಂಡು ಆಲ್ ಐಕನ್ ಸೆಟ್ ಮಾಡಿ. ಅವಾಗೆ ನಾನು ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿದ್ರೆ ನೆಕ್ಸ್ಟ್ ದಿನೇಶ್ ಡೂ ವಾಟ್ ಇಸ್ ಅಪ್. ಬಾಯ್.